ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು 42 ಕೆಜಿ ಗಾಂಜಾ ಸೀಸ್ ಮಾಡಿದ್ವಿ. ಇದರದ್ದು ವ್ಯಾಲ್ಯೂ ಆಲ್ಮೋಸ್ಟ್ 21 lakhs ಇದೆ. ಇದರದ್ದು ಬ್ಯಾಕ್ ಗ್ರೌಂಡ್ ಏನಂದ್ರೆ, ನಮ್ಮ ಶಾಂತಿಗ್ರಾಮ PSI ಗೆ ಒಂದು ಸೋರ್ಸ್ ಇನ್ಫಾರ್ಮೇಶನ್ ಇತ್ತು ದಟ್ ಒಬ್ರು ಅಲಿಮುಲ್ಲಾ ಶರೀಫ್ ಅಂತ, ಅವ್ರ ಊರ್ ಬಂದ್ಬಿಟ್ಟು ಪಾಂಡವಪುರ, ಮಂಡ್ಯ. ಅವರು ಇಲ್ಲಿ ಮೋಸಲೆ ಹೊಸಹಳ್ಳಿ ಪಕ್ಕದಲ್ಲಿ APMC ಮಾರ್ಕೆಟ್ ಯಾರ್ಡ್ ಇದೆ, ಅಲ್ಲಿ ಗಾಂಜಾ ಇಟ್ಕೊಂಡು ಎಲ್ಲಾ ಕಡೆ ಮಾರಾಟ ಮಾಡ್ತಾ ಇದ್ರು. ಮತ್ತೆ ಎಲ್ಲರಿಗೆ ಗೊತ್ತಿದೆ, ಮೊಸಳೆ ಹೊಸಹಳ್ಳಿಯಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದಾವೆ. ಸೊ ಅಲ್ಲಿ ಎಲ್ಲ ಮಾರಾಟ ಮಾಡ್ತಾ ಇದ್ರು. ಸೊ ಇದೇ ಸೋರ್ಸ್ ಇನ್ಫಾರ್ಮೇಶನ್ ವರ್ಕ್ಔಟ್ ಮಾಡ್ಕೊಂಡು ಅವ್ರು ಅಲ್ಲಿ ಹೋಗ್ತಾರೆ. ಫಸ್ಟ್ ಅವ್ರಿಗೆ ಇವರು ಅಲಿಮುಲ್ಲಾ ಶರೀಫ್ ಅವ್ರು ಸಿಗ್ತಾರೆ. ಅವ್ರ ಹತ್ತಿರ ಟೋಟಲ್ 9 ಪ್ಯಾಕೆಟ್, ಚಿಕ್ಕ ಪ್ಯಾಕೆಟ್ ಗಾಂಜಾ ಫಸ್ಟ್ ಸಿಗುತ್ತೆ. ಮತ್ತೆ ಗಾಂಜಾ ಮಾರಾಟದಿಂದ ಅವರಿಗೆ 600 ರೂಪಾಯಿ ಅವ್ರ ಜೋಬಲ್ಲಿ ಸಿಗುತ್ತೆ ಇವ್ರಿಗೆ. ಅದಾದ ನಂತರ ಅವರೇ ಇವ್ರಿಗೆ ಇದು 42 ಕೆಜಿ ಗಾಂಜಾ ಎಲ್ಲಿ ಅವರು APMC ಮಾರ್ಕೆಟ್ ಯಾರ್ಡ್ ಹತ್ತಿರ ಎಲ್ಲಿ ಇಟ್ಟಿದ್ದರು ಅವ್ರು ತೋರಿಸ್ತಾರೆ. ಅದು ಅವ್ರು ಸೀಸ್ ಮಾಡ್ತಾರೆ. ಸೊ ಇವತ್ತು ಒಂದು ಚೆನ್ನಾಗಿ ಇವರು ಸೀಜರ್ ಮತ್ತೆ ಡಿಟೆಕ್ಷನ್ ಮಾಡಿದ್ದಾರೆ. ಇದು ಪ್ರಾಥಮಿಕ ಮಾಹಿತಿ ಪ್ರಕಾರ ಒಡಿಶಾ ಇಂದ ಟಾಟಾ ನಗರ್ ಎಕ್ಸ್ಪ್ರೆಸ್ ಅಲ್ಲಿ ಅವ್ರು ತಗೊಂಡ್ ಬಂದಿದ್ದರು. ಮತ್ತೆ ಈಗ ಒಬ್ರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದೀವಿ. ಬೇರೆ ಯಾರ್ಯಾರು ನೆಟ್ವರ್ಕ್ ಅಲ್ಲಿ ಇನ್ವಾಲ್ವ್ ಇದ್ರು, ಮತ್ತೆ ಎಲ್ಲಿ ಅವ್ರು ಮಾರಾಟ ಮಾಡ್ತಾ ಇದ್ರು, ಮತ್ತೆ ಒರಿಸ್ಸಾ ಅಲ್ಲಿ ಅವ್ರು ಯಾರಿಂದ ತಗೊಂಡ್ ಬಂದಿದ್ರು ಎಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಎಲ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಅವ್ರಿಗೆ ಅಂದ್ರೆ ಆಬ್ವಿಯಸ್ಲಿ ಅಲ್ಲಿ ವಿದ್ಯಾರ್ಥಿಗಳು ಆಬ್ವಿಯಸ್ಲಿ ದೇ ಆರ್ ಕನ್ಸ್ಯೂಮರ್ಸ್, ಬಟ್ ಅದರ ಜೊತೆಗೆ ಅವ್ರು ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿನೂ ಮಾರಾಟ ಮಾಡ್ತಾ ಇದ್ರು. ಯಾಕಂದ್ರೆ 42 ಕೆಜಿ ಇಸ್ ಅ ವೆರಿ ಬಿಗ್ ಕ್ವಾಂಟಿಟಿ. ಸೊ ಪೂರ್ತಿ ಹಾಸನದಲ್ಲಿ, ಮಂಡ್ಯದಲ್ಲಿ, ಮೈಸೂರದಲ್ಲಿ ಎಲ್ಲ ಕಡೆ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಅಲ್ಲಿನೂ ಅವರು ಮಾರಾಟ ಮಾಡ್ತಾ ಇದ್ರು. ಬಟ್ ಈಗ ಜಸ್ಟ್ ನಮ್ಗೆ ಸಿಕ್ಕಿದೆ. ಇಲ್ಲ, ಅವರು ಆಕ್ಚುಲಿ ಅವ್ರ ವಾಸ ಪಾಂಡವಪುರ, ಬಟ್ ಅವ್ರು ರೀಸೆಂಟ್ ಆಗಿ ಇಲ್ಲಿ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ರು, ಮತ್ತೆ ಬೇರೆ ಕಡೆನೂ ಮಾರಾಟ ಮಾಡ್ತಾ ಇದ್ರು ಅವರು. ಸೊ ನಮ್ ಸೋರ್ಸ್ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ನಾವು ಅಲ್ಲಿ ಹೋಗಿದ್ವಿ, ಮತ್ತೆ ನಮ್ಗೆ ಬೈ ಚಾನ್ಸ್ ಸಿಕ್ಕಿದೆ.